ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬೆಂಗಳೂರು ಬುಲ್ಸು ಇವತ್ತು ಮಾಡಿದೆ ಒಂದು ಹೊಸ ಪಿಕ್ನ, ಇಂಡಿಯನ್ ಪಿಕ್ನ ಮಾಡಿದೆ. ಓವರ್ಸೀಸ್ ಪಿಕ್ಗಳನ್ನ ಆದ ನಂತರ ಇಂಡಿಯನ್ ಪಿಕ್ನ ಒಂದು ಮಾಡಿದೆ ಗುರು. ಸೊ ಓವರ್ಲಾಗಿ 8 ಜನ ರಿಟೈನ್ ಮಾಡ್ಕೊಂಡಿತ್ತು ಅಂತಂದರೆ ನೆನ್ನೆ 3 ಪಿಕ್ಕು, ಇವತ್ತು 3 ಪಿಕ್ಕು ಆಲ್ರೆಡಿ ಆಗಿದೆ. ಸೊ ಟೋಟಲಾಗಿ 6 ಪಿಕ್ಕು ಹೊಸ್ದಾಗಿ ಆಪ್ಷನಲ್ಲಿ ತೊಗೊಂಡ್ರಂಥವ್ರು 8 ಜನ ಎಲ್ಲ ತೊಗೊಂಡು ನೋಡ್ತು ಅಂತಂದರೆ ಸೊ ಟೋಟಲಾಗಿ ಇವಾಗ 14 ಪಿಕ್ ಅಂತೂ ನಮ್ಮ ಬೆಂಗಳೂರು ಬುಲ್ಸು ಮಾಡ್ಕೊಂಡಿದೆ. ಇನ್ನು ಮಿಕ್ಕಿರೋವಂಥದ್ದು 4 ಸ್ಥಾನ ತುಂಬಿದ್ರೆ ಸಾಕು, ಮಿನಿಮಮ್ 4 ಸ್ಥಾನ ತುಂಬಿದ್ರೆ ಸಾಕು, ಫಿಟ್ ಆಗೋಗ್ಬಿಡುತ್ತೆ ಟೀಮು. ಬಟ್ ಇನ್ನೂ ಒಂದು ಇಬ್ಬರು ಎಕ್ಸ್ಟ್ರಾ ಇರಲಿ, ಒಂದು 6 ಜನ ಬರಲಿ ಅಂತ ಬೆಂಗಳೂರು ಬುಲ್ಸ್ ಕಳಿತಿರ್ತಾರೆ. ಸೊ ನೋಡೋಣ ಇನ್ನು ಯಾರನ್ನ ತಗೊಂತಾರಂತ. ಧೀರಜ್ ಚೌಧರಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಹೊಸದಾಗಿ ಆ್ಯಡ್ ಆನ್ ಆಗಿರುವಂಥ ಪ್ಲೇಯರು. ಸೊ ಈ ಪ್ಲೇಯರ್ದು ಏನು ಗುರು ಸೀನು ಅಂತ ಕೇಳಿದ್ರೆ, ಇದುವರೆಗೂ ಪಿ ಕೆ ಎಲ್ ಆಡಿಲ್ಲ ಇವರು. 2005 ಅನ್ನೋ ಸೆಪ್ಟೆಂಬರು. ಸೊ ಸಿಕ್ಕಾಪಟ್ಟೆ ಯಂಗ್ ಪ್ಲೇಯರು ಗುರು. ಹಿಂದೆ ಎಲ್ಲ ತೊಗೊಂಡಿದ್ರಲ್ಲ ಪ್ಲೇಯರ್ಸ್ಗಳು, ಅವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇವರು ಸಿಕ್ಕಾಪಟ್ಟೆ ಯಂಗ್ ಪ್ಲೇಯರು. ನೋಡೋಕೆ ಸ್ವಲ್ಪ ರಫ್ ಆ್ಯಂಡ್ ಟಫಾಗಿ ಕಾಣಿಸ್ತಾರೆ ಅಷ್ಟೇ. 2005 ಬಾರ್ನ ಚಿಕ್ಕ ಹುಡುಗನೇ. ಇವರ ಸ್ಟ್ಯಾಟ್ಸ್ ಅಂತ ಬಂದಾಗ ಯುವ ಕಬಡ್ಡಿ ಸೀರೀಸ್ದು ಸ್ಟ್ಯಾಟ್ಸ್ ತೊಗೊಬೇಕಾಗತ್ತೆ. ಮ್ಯಾಚಸ್ ಪ್ಲೇಡು 8 ಮ್ಯಾಚ್ ಅಂತ ತೋರಿಸ್ತಾ ಇರೋ ಸ್ಟ್ಯಾಟ್ಸು. ಅವ್ರು ಎಷ್ಟು ಮ್ಯಾಚ್ ಪರ್ಟಿಕ್ಯುಲರಾಗಿ ಆಡಿದ್ರೋ ಗೊತ್ತಿಲ್ಲ, ಇಲ್ಲಿರೋವಂಥ ಸ್ಟ್ಯಾಟ್ಸ್ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಟೋಟಲಾಗಿ 19 ಪಾಯಿಂಟ್ಸ್ನ ಇವರು ತೊಗೊಂಡಿದ್ದಾರೆ 8 ಮ್ಯಾಚಲ್ಲಿ. ಆ್ಯಂಡ್ ಇವರು ಪಾಯಿಂಟ್ಸ್ ಪರ್ ಮ್ಯಾಚ್ ಬಂದ್ಬಿಟ್ಟು 2.35 ಇದೆ. ಸೊ ಅಂಥ ಹೆವಿಯಾಗಿ ಏನಿಲ್ಲ. ಸೊ ಟೋಟಲಾಗಿ ರೈಡ್ಸ್ ಅಂತ ಬಂದಾಗ ಅವರು 30 ರೈಡ್ ಹೋಗಿದ್ದಾರೆ. 32ರಲ್ಲಿ 6 ಟಚ್ ಪಾಯಿಂಟ್ಸ್ನ ತೊಗೊಂಡಿದ್ದಾರೆ, 1 ಬೋನಸ್ ಪಾಯಿಂಟ್ನ ತೊಗೊಂಡಿದ್ದಾರೆ. ಟೋಟಲ್ ರೈಡ್ ಪಾಯಿಂಟ್ಸ್ ಬಂದ್ಬಿಟ್ಟು 7 ರೈಡ್ ಪಾಯಿಂಟ್ಸ್ ಇದೆ ಯುವ ಕಬಡ್ಡಿ ಸೀರೀಸಲ್ಲಿ ಇರೋದು. ಆ್ಯಂಡ್ ರೈಡ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 23.22 ಇದೆ. ಸೊ ಮೋರ್ ಆಫ್ ಎ ರೈಡರ್ ಅಂತೆಲ್ಲ ಹೇಳೋದಕ್ಕಾಗೋದಿಲ್ಲ. ಸೊ ಒಂಥರ ರೈಡಿಂಗ್ ಮಾಡುವಂಥ ಅಬಿಲಿಟಿನೂ ಕೂಡ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಡಿಫೆನ್ಸ್ ಅಂತ ಬಂದಾಗ 41 ಟ್ಯಾಕಲ್ ಇವರು ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ ಟ್ಯಾಕಲ್ ಪಾಯಿಂಟ್ಸ್ ಬಂದ್ಬಿಟ್ಟು 12 ಟ್ಯಾಕಲ್ ಪಾಯಿಂಟ್ಸು. ಸಕ್ಸಸ್ಫುಲ್ ಟ್ಯಾಕಲ್ ಪರ್ ಮ್ಯಾಚ್ ಬಂದ್ಬಿಟ್ಟು 1.12 ಇದೆ. ಸೊ ಅಂಥ ಹೆವಿ ಏನು ಕಾಣಿಸ್ತಾ ಇಲ್ಲ. ಟ್ಯಾಕಲ್ ಸಕ್ಸಸ್ ರೇಟ್ ಬಂದ್ಬಿಟ್ಟು 21.95% ಇದೆ. ಅಂದರೆ ನಾನು ಇರೋ ಸ್ಟ್ಯಾಟ್ಸ್ನ ಹೇಳ್ತಿದ್ದೀನಿ ಗುರು, ನಾನೇನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ಸ್ಟ್ಯಾಟ್ಸ್ನ. ಯುವ ಕಬಡ್ಡಿ ಸೀರೀಸಲ್ಲಿ ಏನಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವರು ಪಂಜಾಬ್ಗೆ ಮಸ್ತಾಗಿ ಪರ್ಫಾರ್ಮ್ ಮಾಡಿದಾರಂತೆ ಡೊಮ್ಯಾಸ್ಟಿಕಲ್ಲಿ. ಸೊ ಅದನ್ನು ಕೂಡ ನೋಡಿರ್ತಾರೆ ಅವರು. ಪಂಜಾಬ್ಗೆ ಮೆಡಲ್ ಆಗಲಿ ಜೊತೆಗೆ ಟ್ರೋಫಿ ಆಗಲಿ ತೊಗೊಂಬಂದು ಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದಾರಂತೆ. ಯುವ ಕಬಡ್ಡಿ ಸೀರೀಸ್ ಅಲ್ಲದೇ ಪಂಜಾಬು ಕೂಡ ಸೈಕಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಸೊ ಇವ್ರನ್ನ BC ರಮೇಶ್ ಅವರು ಮಣೆ ಹಾಕಿದ್ದಾರೆ ನಂತರ ಕಾಣಿಸ್ತೈತೆ. ಅಂತಿಂಥ ಅಮೌಂಟ್ ಅಲ್ಲ ಗುರು ಕೊಟ್ಟಿರೋದವ್ರಿಗೆ. 40 ಲಕ್ಷ ಕೊಟ್ಟಿರೋದು, 40 ಲಕ್ಷ ಚಿಲ್ಲರೆ ಅಮೌಂಟ್ನ ಕೊಟ್ಟಿರೋದು. ಸುಮ್ಮನೆ ಎಂದು ಕೊಟ್ಟಿಲ್ಲ, ಏನೋ ನೋಡಿರ್ತಾರೆ ಇವರಲ್ಲಿ ಏನೋ ಇದೆ ಗುರು, ಈ ಪ್ಲೇಯರಲ್ಲಿ ಏನೋ ಇದೆ. BC ರಮೇಶ್ ಅವರು ಯಾವಾಗಲೂ ಹೇಳೋವಾಗೇ ನಮ್ಮ ಟೀಮಿಗೆ ಬರ್ತಾ ಇದ್ದಂಗೆ ಹೇಳಿದ್ರು, ನಾವು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳಿಂದೆಲ್ಲ ಓಡೋಗಲ್ಲ ಗುರು. ಪವನ್ ಚಿರಾವತ್ತು ಅವರು ಇವರು ಅವ್ರಿಗೆಲ್ಲ ಆ್ಯಟಿಟ್ಯೂಡ್ಗಳು ಜಾಸ್ತಿ, ಮಣಿಂದರು ಅವ್ರಿಗೆಲ್ಲ ಆ್ಯಟಿಟ್ಯೂಡ್ ಜಾಸ್ತಿ, ಎಲ್ಲ ಹೇಳಿದ ಮಾತೆಲ್ಲ ಕೇಳೋದಿಲ್ಲ. ಯಂಗ್ ಪ್ಲೇಯರ್ಸ್ಗಳನ್ನ ಕರ್ಕೊಬರ್ತೀವಿ, ಸ್ಟಾರ್ನ ಹುಟ್ಟಾಕ್ತೀವಿ, ಹೊಸ ಸ್ಟಾರ್ನ ಹುಟ್ಟಿಸ್ತೀವಿ ಅಂತ ಅವಾಗಲೇ ಹೇಳಿದರು. ಸೊ ಈ ಸ್ಟ್ಯಾಟ್ಸ್ನ ನೋಡ್ತು ಅಂತಂದರೆ ಏನು ಅಷ್ಟು ಗೊತ್ತಾಗ್ತಿಲ್ಲ ನಮಗೆ. ಯುವ ಕಬಡ್ಡಿ ಸೀರೀಸ್ ಸ್ಟ್ಯಾಟ್ಸು ಜೊತೆಗೆ ಬೇರೆ ಬೇರೆ ಲೀಗ್ಗಳಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದ್ರೆ ಅಂತ ಬರೀ ಯುವ ಕಬಡ್ಡಿ ಸೀರೀಸ್ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಅದೇ ಸ್ಟ್ಯಾಟ್ಸು ಸಿಗ್ತಾ ಇರೋದು, ಬೇರೆ ಯಾವುದೂ ಕೂಡ ಸಿಗ್ತಾ ಇಲ್ಲ ಇವ್ರದ್ದು. ಸೊ ಏನೋ ನೋಡಿದ್ದಾರೆ ಅಂತ ಕಾಣಿಸೋದಕ್ಕೋಸ್ಕರ ಒಂಥರ ಆಲ್ರೌಂಡರ್ ಅಂತ ಅನ್ಕೋಬೋದು. ಮೋರ್ ಆಫ್ ಎ ಡಿಫೆಂಡರ್ ಕಮ್ ಆಲ್ರೌಂಡರ್ ಅಂತ ಅನ್ಕೋಬೋದು. ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ಸ್ಟ್ಯಾಟ್ಸ್ ನೋಡ್ತು ಅಂತಂದರೆ ಕ್ಲಾರಿಟಿ ಸಿಗ್ತಾ ಇಲ್ಲ ನಮಗೆ, ಇವರೇ ಡಿಫೆಂಡರಾ ರೈಡರಾ ಅಂತ. ಬಟ್ ಪರ್ಟಿಕ್ಯುಲರಾಗಿ ನೋಡ್ತು ಅಂದರೆ ಡಿಫೆಂಡರ್, ಲೆಫ್ಟ್ ಕವರ್ ಡಿಫೆಂಡರ್ ಅಂತ ಅಪ್ಡೇಟ್ ಅಂತೂ ಇದೆ. ನೋಡೋಣ. ರೈಡರ್ ಅಂತೂ ಆಗೋಕ್ಕಾಗೋದೇ ಇಲ್ಲ ಇವರು, ಯಾಕಂದರೆ ಅವ್ರು ಮಾಡಿರುವಂಥ ರೇಟ್ಸ್ಗಳು ಅಷ್ಟೇನಿಲ್ಲ ಇಲ್ಲಿ ಯುವ ಕಬಡ್ಡಿ ಸೀರೀಸಲ್ಲಿ. ಡಿಫೆಂಡರ್ನೇ ಅವರು, ಲೆಫ್ಟ್ ಕವರ್ ಡಿಫೆಂಡರು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ನಮಗೆ ಇವಾಗ ಈ ಚಿಕ್ಕ ಸ್ಟ್ಯಾಟ್ಸ್ನ ಇಟ್ಕೊಂಡು ಇವ್ರನ್ನ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಅಲ್ಟಿಮೇಟ್ಲಿ ನಮಗೆ ಮ್ಯಾಚ್ ಟೈಮಲ್ಲೇ ಗೊತ್ತಾಗೋದು ಇವರ ಕೆಪಾಸಿಟಿ ಏನು, ಅಬಿಲಿಟಿ ಏನು. ಇವ್ರಿಗೆ ಏನಕ್ಕೆ 40 ಲಕ್ಷ BC ರಮೇಶ್ ಅವರು ಕೊಟ್ಬಿಟ್ಟು ಇವರೇ ಬೇಕು ಅಂತ ತಗೊಂಡಿದ್ದಾರೆ ಅಂತ. ಇವರೇ ಬೇಕು ಅಂತ ತಗೊಂಡಿದ್ದಾರೆ ಅಂತಂದರೆ 40 ಲಕ್ಷದವರೆಗೂ ಹೋಗಿದೆ ಅಂದರೆ ಬೇರೆಯವರು ಕೂಡ ಕಾಂಪಿಟೇಷನ್ ಕೊಟ್ಟಿದ್ರೆ ಈ ಪ್ಲೇಯರ್ ಬೇಕು ಅಂತ. ಏನು ಸಾಮಾನ್ಯ ಪ್ಲೇಯರ್ ಅಲ್ಲ, ಆರ್ಡಿನರಿ ಪ್ಲೇಯರ್ ಅಲ್ಲ ಅಂತ ಅಂದ್ಕೊಂಬಿಡಿ. ಯಾಕಂದರೆ 40 ಲಕ್ಷ ಕೊಡಬೇಕು ಅಂದರೆ ಒಬ್ಬ ಯಂಗ್ ಪ್ಲೇಯರ್ಗೆ, 2005 ಪ್ಲೇಯರ್ಗೆ, ಹೊಸ್ದಾಗಿ ಆಡೋವಂಥ ಪ್ಲೇಯರ್ಗೆ ಏನೋ ಎಕ್ಸ್ಟ್ರಾರ್ಡಿನರಿ ಡೊಮ್ಯಾಸ್ಟಿಕಲ್ಲಿ ಮಾಡಿದ್ದಾರೆ ಅಂತಲೇ ಅರ್ಥ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ನಿಮ್ಗೆ ಏನು ಅನಿಸ್ತು? ಇವಾಗ ಏನು ಅನಿಸಿರುತ್ತೆ ನಿಮ್ಗೆ? ಏನು ಅನಿಸಲ್ಲ. ಏನೋ ತೊಗೊಂಡಿದ್ರು ಒಬ್ಬ ಪ್ಲೇಯರ್ನ, ನೋಡೋಣ ಗುರು ಹೊಸ ಸ್ಟಾರು ಏನು ಮಾಡ್ತಾರೆ ಅಂತ. ಹಂಗೆ ನೋಡೋಕೆ ಹೋಯ್ತು ಅಂದರೆ 40 ಲಕ್ಷ ಕೊಟ್ಟಿದ್ದಾರೆ ಅಂತಂದರೆ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆಮಲ್ಲಿ ಇರಲೇಬೇಕು ಇವರು. ಯಾಕಂದರೆ 40 ಲಕ್ಷ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟು. ನೀವು 5 ಕೋಟಿ ತೊಗೊಂಡು ನೋಡ್ತೀರಾ ಅಂತಂದರೆ. ಸೊ ನೋಡೋಣ ಹೆಂಗಾಡ್ತಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.